ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಮೀನರಾಶಿಯ ಫಲ, ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೀನರಾಶ್ಯಾಧಿಪತಿ ಶನಿ. ಒಂದು ಕಡೆ ಜನ್ಮ ಶನಿ, ಹಾಗೆ ಇನ್ನೊಂದು ಕಡೆ 7.5 ಶನಿ, ಹೀಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದರೆ ಇದರಲ್ಲಿಯೂ ಕೂಡ ಒಂದು ವಿಶೇಷ ಇದೆ, ದ್ರವ್ಯ ಪ್ರಾಪ್ತಿ, ರಾಜಯೋಗ ಹೇಳತಕ್ಕಂಥದ್ದು. ಯಾಕಂತಂದರೆ ಗುರು ಶುಕ್ರ ಇವು ಒಂದು ವಿಶೇಷವಾಗಿರ್ತಕ್ಕಂತಹ ಪರಸ್ಪರ ವೈರಿಗಳಾದರೂ ಕೂಡ ನಿಮಗೆ ಎರಡು ಕಡೆಯಿಂದ ಲಾಭವನ್ನು ಕೊಡುತ್ತೆ, ಎರಡು ಕಡೆಯಿಂದ ಧನಲಾಭವನ್ನು ಕೊಡುತ್ತೆ. ನಿರೀಕ್ಷೆಗೂ ಮೀರಿ ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇರುತ್ತೆ. ಹಾಗೆ ಮಾಡತಕ್ಕಂತಹ ಕೆಲಸದಲ್ಲಿ, ಹಾಗೆ ಮಾಡತಕ್ಕಂತಹ ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವೂ ಕೂಡ ಸಿಗಲಿದೆ. ಅಷ್ಟೇ ಅಲ್ಲ, ಧನ ಭಾಗ್ಯಯೋಗ ನೋಡಿ, ಮೀನರಾಶಿಯಿಂದ ಚತುರ್ಥಾಧಿಪತಿ ಗುರು, ಹಾಗೆ ಷಷ್ಠದಲ್ಲಿ ಕೇತು, ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಒಳ್ಳೆಯ ಸುಯೋಗ ಹೇಳತಕ್ಕಂಥದ್ದು. ವರ್ಷ ಪೂರ್ತಿಯಾಗಿ ಧನಲಾಭವನ್ನು ಕೊಡ್ತಾ ಇರುತ್ತೆ. ಶನಿ ಮಹಾರಾಜನ ಕೃಪೆಯಿಂದ ಬಹು ಧನಪ್ರಿಯ ಹೇಳತಕ್ಕಂಥದ್ದು. ಅನೇಕ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಧನಲಾಭವನ್ನು ಪಡೆಯುವಂತಹ ಯೋಗ ಈಗ ನಿಮಗೆ ಆರಂಭವಾಗ್ತಾ ಇರತಕ್ಕಂಥದ್ದು. ವಾಹನ ಚಾಲಕ ಮಾಡ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ. ದಿನಗೂಲಿ ನೌಕರರಿಗೂ ಕೂಡ ಹೆಚ್ಚು ಲಾಭ ಸಿಗುತ್ತೆ. ಅಷ್ಟೇ ಅಲ್ಲ, IAS KS ಉನ್ನತ ವ್ಯಾಸಂಗ ಮಾಡ್ತಕ್ಕಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚು ಲಾಭ ಸಿಗಲಿದೆ. ಹಾಗೆ ಮನೋಕಾಮನೆಗಳು, ಇಷ್ಟಾರ್ಥಗಳು ಕೂಡ ನೆರವೇರಲಿದೆ ಹೇಳ್ತಕ್ಕಂಥದ್ದು. ಅಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಲೋಚನೆಯನ್ನು ಮಾಡಿರ್ತಕ್ಕಂತಹ ಈ ಥರದ ಒಂದಷ್ಟು ಯೋಗ ತುಂಬ ಚೆನ್ನಾಗಿ ಫಲಪ್ರದವಾಗಿ ಯಶಸ್ಸು ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಜೀವನದ ಒಳಿತಿಗಾಗಿ ಒಂದಷ್ಟು ಹಣ ಸಂಗ್ರಹ ಮಾಡ್ತಕ್ಕಂಥದ್ದು, ಹಣವನ್ನು ಪಡೆಯುವಂಥದ್ದು, ಈ ಥರದ ಒಂದಷ್ಟು ಯೋಗಗಳು ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪುತ್ರ ಸಂತಾನ ಪ್ರಾಪ್ತಿಯಾಗತಕ್ಕಂಥದ್ದು, ಹಾಗೆ ಧನ ವಶೀಕರಣ, ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಯೋಗದಲ್ಲಿ ಧನವನ್ನು ನೀವು ವಶೀಕರಣ ಮಾಡ್ತಕ್ಕಂತಹ ಒಂದು ಲಕ್ಷ್ಮಿಯ ರೂಪದಲ್ಲಿ, ಲಕ್ಷ್ಮಿಯ ಅನುಗ್ರಹದಲ್ಲಿ, ಲಕ್ಷ್ಮಿಯ ಕೃಪಕಟಾಕ್ಷ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಅಷ್ಟಲಕ್ಷ್ಮಿ, ಅಷ್ಟಮಹಾಲಕ್ಷ್ಮಿಯರ ಕೃಪಾ ನಿಮಗೆ ಸದಾ ನಿಮಗೆ ಸಿಗ್ತಾ ಇರುತ್ತೆ. ಆದರೆ ನಿಮ್ಮ ಮನಸ್ಸು ಚಂಚಲತೆ ಇರುವುದರಿಂದ ಸ್ವಲ್ಪ ಕಷ್ಟವಾಯಿತು ಇರತಕ್ಕಂಥ, ಆದರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯ ಪ್ರಭಾವದಿಂದ ತುಂಬ ಚೆನ್ನಾಗಿ ಯೋಗಗಳು ಕೂಡ ಇರತಕ್ಕಂಥದ್ದು. ನಿಮ್ಮ ಸಂಗಾತಿಯೊಡನೆ ಆಗಾಗ ಕಲಹಗಳು, ಕಿರಿಕಿರಿ, ವೈರತ್ವಗುಂಟಾದರೂ ಕೂಡ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಪ್ರೇಮದಿಂದ ಇರುವಂತಹ ಒಂದು ಜೀವನ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ತೀರ್ಥಯಾತ್ರೆಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ತೀರ್ಥಯಾತ್ರೆಯ ದರ್ಶನವನ್ನು ಮಾಡಿ ಇನ್ನೂ ಹೆಚ್ಚು ಫಲವನ್ನು ಪಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಸಭೆ ಸಮಾರಂಭಗಳು ನಡೆಯಲಿದೆ. ಹಾಗೆ ಗುರುವಿನ ಅನುಗ್ರಹ, ಗುರುವಿನ ಪಾದಾರ್ಪಣೆ ಉಂಟಾಗತ್ತೆ. ನಿಮ್ಮ ಮನೆಯಲ್ಲಿ ಒಂದು ಗುರುವಿನ ಪಾದಾರ್ಪಣೆ ಉಂಟಾಗತ್ತೆ. ನಿಮಗೆ ಉತ್ತರ ದಿಕ್ಕಿನಿಂದ ಮತ್ತು ಪಶ್ಚಿಮ ದಿಕ್ಕಿನಿಂದ ಹಣದ ಒಳಹರಿವು ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನೀವು ವಿಷ್ಣುವಿನ ಆರಾಧನೆ ಮಾಡಿದ್ದರಿಂದ ಇನ್ನೂ ಹೆಚ್ಚು ಲಾಭವನ್ನು ಪಡೆಯಲಿದ್ದೀರಿ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಒಟ್ಟಿನಲ್ಲಿ ಈ ಸಂವತ್ಸರದಲ್ಲಿ ನಿಮಗೆ ಲಾಭವೋ ಲಾಭ ಹೇಳತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಹಲವಾರು ರೀತಿಯ ಸಮಸ್ಯೆಗಳು, ತೊಂದರೆಗಳಿದ್ದಲ್ಲಿ ನೇರವಾಗಿ ಕರೆ ಮಾಡಿ ಸಲಹೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ.
ಮತ್ತು ಮಂಗಲವಾಗಲಿ.